ನಮಸ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿ ಹೋಗೈತಿ, ಅಭಿವೃದ್ಧಿ ಅನ್ನೋದು ನಿಂತು ಹೋಗೈತಿ ಮತ್ತು ಕನಿಷ್ಠ ಸರ್ಕಾರದ ಆಡಳಿತ ಯಂತ್ರ ಕೂಡ ಕುಸಿದು ಹೋಗೈತಿ. ಸರ್ಕಾರ ಬಂದ ಮೇಲೆ ಸತತವಾಗಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ ಹೊಸದಾಗಿ ಇವರು ಆತ್ಮಹತ್ಯೆ ಭಾಗ್ಯವನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಿಂದ ವಾಲ್ಮೀಕಿ ನಿಗಮದಲ್ಲಿ ಹರಣ ಮಾಡಿ ಅದಕ್ಕೊಬ್ಬ ಅಮಾಯಕನನ್ನ ಬಲಿ ಕೊಡುವಂತ ಕೆಲಸ ಮಾಡಿದ್ರು. ಅವರು ಕೂಡ SC ಸಮಾಜದ ಅಮಾಯಕ ಹುಡುಗ. ಅದೇ ರೀತಿ ST ಸಮಾಜದ ಪೊಲೀಸ್ ಅಧಿಕಾರಿ, ಯುವ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಸಂಬಂಧ ಮನದೊಂದು ಆತ್ಮಹತ್ಯೆ ಮಾಡಿಕೊಂಡ್ರು. ಬೆಳಗಾಂದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ್ಸನಲ್ ಅಸಿಸ್ಟೆಂಟ್ ಹೆಸರು ಬರೆದಿಟ್ಟು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ ಆಫೀಸ್ನಲ್ಲಿ. ಅದೇ ರೀತಿ ಅದಕ್ಕೆ ಇನ್ನೊಂದು ಇವತ್ತು ಸೇರ್ಪಡೆ ಅಂತಂದ್ರೆ ಮಳಖೇಡ, ಗುಲ್ಬರ್ಗಾದ ಮಳಖೇಡ ಗ್ರಾಮದಲ್ಲಿ ಭಾಗ್ಯವತಿ ಅಗ್ಗಿಮಠ್ ಅನ್ನುವಂತ ಒಬ್ಬ ತಾಯಿ ಮನದೊಂದು 20 ವರ್ಷದಿಂದ ಆಕಿ ಲೈಬ್ರರಿಯಲ್ಲಿ ಟೆಂಪರರಿ ಡ್ಯೂಟಿ ಮಾಡ್ತಿದ್ಲು. ಅಷ್ಟು ವರ್ಷದಿಂದ ಸತತವಾಗಿ ಕೆಲಸ ಮಾಡ್ಕೊಂತ ಬಂದಂತ ಹೆಣ್ಮಗಳು 3-4 ತಿಂಗಳಿಂದ ಪಗಾರ ಬಂದಿಲ್ಲ ಅಂತ ಹೇಳಿ ಸತತವಾಗಿ ಸರ್ಕಾರಕ್ಕೆ ಮೊರೆ ಇಟ್ಟು ಆ ಮೊರೆಗೆ ಏನ ಬೆಲೆ ಸಿಗ್ಲಿಲ್ಲ ಅಂದಾಗ, ಆ ತಾಯಿಯ ನೋವನ್ನು ಕೇಳಲಿಲ್ಲ ಅಂದಾಗ ಅನಿವಾರ್ಯ ಆಗಿ ನನ್ನ ಮಕ್ಕಳಿಗೆ, ನನ್ನ ಕುಟುಂಬ ಹೆಂಗ್ ನೋಡ್ಲಿ, ನನ್ನ ಮಕ್ಕಳಿಗೆ ಹೆಂಗ್ ಊಟ ಹಾಕ್ಲಿ ಅಂತೇಳಿ ಮನನೊಂದು ಆಕಿ ಆತ್ಮಹತ್ಯೆ ಮಾಡ್ಕೊಂಡ. ಇದೊಂದು ಬಾಳ ಅಂದ್ರೆ ಬಾಳ ಸರ್ಕಾರಕ್ಕೆ ನಾಚಿಕೆ ಬರುವಂತದ್ದು ವಿಷಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು, ಭ್ರಷ್ಟಾಚಾರ ಕಡಿಮೆ ಮಾಡೋದು ಬಿಟ್ಟು, ಇಂಥ ಬೇಸಿಕ್ ವಿಷಯಗಳನ್ನ ನೋಡೋದು ಬಿಟ್ಟು ಬೇರೆ 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 ಹುನ್ನಾರ ಮಾಡಿ ಜನರ ಗಮನ ಸೆಳೆಯುವಂತ ಕೆಲಸ ಮಾಡ್ತಾರೆ. ಅದನ್ನ ಬಿಟ್ಟು ಅವರು ರೈತರಿಗೆ ಇವತ್ತಿನ ತೊಂದರೆ ಆಗೈತಿ. ಇಡೀ ಕರ್ನಾಟಕ ಇವತ್ತ ಅತಿವೃಷ್ಟಿಯಿಂದ ರೈತರು ಒಂದ್ ಪೈಸಾ ಮನೆಗೆ ಒಯ್ಲಾರ್ದಂತ ಪರಿಸ್ಥಿತಿ ಆಗಿದ್ದಾರೆ. ಅವ್ರ ಎಲ್ಲಾ ಬೆಳೆಗಳು ಹಾಳಾಗಿ ಹೋಗಿದಾವೆ. ಕಲಬುರಗಿಯಿಂದ ಹಿಡ್ಕೊಂಡು ಮೈಸೂರು ತನಕನೂ ಎಲ್ಲಾ ಕಡೆನೂ ರೈತರದ ಭಾವನೆ ತಪ್ಪಿದ್ದಿಲ್ಲ. ಅದ್ರ ಬಗ್ಗೆ ಬೆಳೆ ಹಾನಿ ಏನಾಗೈತಿ, ನಷ್ಟ ಏನಾಗೈತಿ, ಮನೆ ಏನ್ ಬಿದ್ದೈತಿ, ಒಂದ್ ಪೈಸಾ ಕೆಲಸ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಕ್ಕಾಗಿಲ್ಲ. ಅದನ್ನ ಬಿಟ್ಟು ದಿನಾನು ಒಂದೊಂದು ಹುನ್ನಾರ ಎಬ್ಬಿಸ್ತಾರ. ಒಂದಿನ ಜಾತಿ ಎಬ್ಬಿಸ್ತಾರ, ಒಂದಿನ ಬೇರೆ ಧರ್ಮದ ಎಬ್ಬಿಸ್ತಾರ, ಇನ್ನೊಂದ್ ದಿನ RSS ಬಗ್ಗೆ ಒಂದು ಹುನ್ನಾರ ಎಬ್ಬಿಸ್ತಾರ. ಈ ರೀತಿ ಜನರ ಗಮನ ಬೇರೆ ಕಡೆ ಸೆಳೆಯೋ ಕೆಲಸ ಮಾಡಾಕ್ತಾರ ಹೊರತು ಅವ್ರು ಮಾಡ್ಬೇಕಾದಂತ ಕೆಲಸ ಮಾಡಾತಿಲ್ಲ. ಸರ್ಕಾರ ಕಾರ್ಯಕ್ರಮ ಅಟೆಂಡ್ ಆಗ್ತಾರ, ಅಲ್ಲೇನ ನುಕ್ಸಾನ್ ಏನಾಗೈತಿ ರೈತರಿಗೆ ಅದನ್ನ ನೋಡುದಿಲ್ಲ. ಇಲ್ಲೇ ಧಾರವಾಡಕ್ಕೆ ಬಂದು ಧಾರವಾಡದಿಂದ ಹೆಲಿಕಾಪ್ಟರ್ ತೊಗೊಂತಾರ, ಇಲ್ಲಿ ಪೂರ್ತಿ ಎಲ್ಲಾ ಧಾರವಾಡ ಸುತ್ತಮುತ್ತಲ ಎಲ್ಲಾ ಬೆಳೆ ನಾಶ ಆಗ್ಯಾವ. ಅದ್ರ ಬಗ್ಗೆ ನೋಡುವಂತ ಕೆಲಸ ಮಾಡ್ತಾ ಇಲ್ಲ. ಈ ಸಿದ್ದರಾಮಯ್ಯನವ್ರಿಗೆ ರಾಜಕಾರಣ ಮಾಡೋದು, ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದು, ದುಡ್ಡು ಮಾಡೋದು, ಅವ್ರಿಗೆ ಮೊಮ್ಮಕ್ಕಳ ತನಕ ದುಡ್ಡು ಮಾಡ್ಬೇಕಾಯ್ತು ಈಗ. ಯಾಕಂದ್ರೆ ಮಗ ಅಂತೂ ಅವನಿಂದ ಏನಾಗುದಿಲ್ಲ, ರಾಜಕೀಯ ಭವಿಷ್ಯ ಇಲ್ಲ ಅಂತ ಅವ್ರಿಗೆ ಅನ್ಸತಿ. ಅದಕ್ಕೆ ಮೊಮ್ಮಕ್ಕಳು ಬರೋ ತನಕನು ಅವ್ರು ಎಷ್ಟು ದುಡ್ಡು ಮಾಡ್ಬೇಕು ಅದ ಒಂದ ವಿಚಾರದಾಗ ಐತಿ. ಅದ್ರ ಸಂಬಂಧ ಇವತ್ತು ಭ್ರಷ್ಟಾಚಾರ ಅಂದ್ಬಿಟ್ಟು ಬೇರೆ ಏನು ಕೆಲಸ ಸಿದ್ದರಾಮಯ್ಯನವ್ರು ಮಾಡಾತಿಲ್ಲ. ನೋಡ್ರಿ, ಇವರು ಎಲ್ಲಾ ಲೆಫ್ಟಿಸ್ಟ್ಗಳು. ಈ ನಮ್ ಸಿದ್ದರಾಮಯ್ಯ ಏನದಲ್ಲ, ಇವ್ರು ಅಲ್ಟ್ರಾ ಲೆಫ್ಟಿಸ್ಟ್. ಇವ್ರದ್ದು ಉದ್ದೇಶನ ನಾ ಹೇಳಿದ್ನಲ್ಲ, ನಿಜವಾಗಿ ಇವತ್ತು ರೈತರ ಭಾವನೆ ಐತಿ. ರೈತರೆಲ್ಲಾ ಕಡೆ ಕಣ್ಣೀರ್ ಸುರ್ಸಾತಾರ. ಅದ್ರದ್ದು ಗಮನ ಬೇರೆ ಕಡೆ ಸೆಳ್ಸಕ್ ಇಂತ ಗದ್ಲ ಎಬ್ಬಿಸ್ಕೊಂತ, ಅನಾವಶ್ಯಕ ಗದ್ಲ ಎಬ್ಬಿಸ್ಕೊಂತ ಕುತ್ಕೊಳ್ಳೋದು. ಅವ್ರಿಗೆ ಏನಾದ್ರೂ ಸ್ವಲ್ಪ ಆದ್ರೂ ಸೊನ್ನೆ ಸೂಕ್ಷ್ಮ ಅನ್ನೋದಿತ್ತಂದ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ಕೆಲಸ ಮಾಡಾತೈತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವ್ಯಾಪ್ತಿ ಏನು, ಅದನ್ನ ಸ್ವಲ್ಪ ತಿಳ್ಕೊಳ್ಳೋ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡ್ಕೊಂತೇನೆ. ಅವರು ಲಿಟ್ರೇಚರ್ ಐತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಹಿತ್ಯ ಐತಿ, ಆ ಸಾಹಿತ್ಯ ತರಿಸ್ಕೊಳ್ಳಿ, ಓದ್ಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ಉದ್ದೇಶ ಏನು, ಧ್ಯೇಯ ಏನು, ಹೆಗ್ಡೆವಾರ್ ಅವರು ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು, ಯಾವ ರೀತಿ ಯುವಕರನ್ನ ಜನರನ್ನ ತಯಾರು ಮಾಡಿ ರಾಷ್ಟ್ರದ ಅಭಿವೃದ್ಧಿಗೆ ಅವರು ಜನರನ್ನು ಕೊಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಅದ್ರ ಕಾರ್ಯವ್ಯಾಪ್ತಿ ಏನು, ಎಷ್ಟು ದೊಡ್ಡ ಸಂಸ್ಥೆಗೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಇದನ್ನೆಲ್ಲಾದ್ರೂ ತಿಳ್ಕೊಬೇಕು ಅವ್ರು.
ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ತಮ್ಮಿಂದ ಏನ ಒಳ್ಳೇದೇನ ಆಗೋಗಿದ್ರೆ ಕೆಲಸ ಮಾಡ್ಲಿ. ಆದ್ರ ಯಾವ್ದೋ ತಾಲಿಬಾನ್ ಬಗ್ಗೆ ಅಥವಾ ಯಾವ್ದೋ ಟೆರರಿಸ್ಟ್ ಆರ್ಗನೈಸೇಷನ್ ಬಗ್ಗೆ ಅದ್ರ ಬಗ್ಗೆ ಒಂದ್ ಪೈಸಾದ ಮಾತಾಡಕ್ ಹೋಗುದಿಲ್ಲ. ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗೆ ಕೋರ್ಟ್ ಅರೆಸ್ಟ್ ಮಾಡಿದ್ರು ಕೂಡ ಜೈಲ್ದಲ್ಲಿ ಇದ್ದವ್ರನ್ನ ಇವರು ಕ್ಯಾಬಿನೆಟ್ ದಲ್ಲಿ ಡಿಸಿಷನ್ ತಗೊಂಡು ಅವ್ರನ್ನ ಹೊರಗೆ ಬಿಡುವಂತ ಕೆಲಸ ಮಾಡ್ತಾರೆ. ಇಲ್ಲೇ ನಾನು ಸ್ಟಾಲಿನ್ ಫಾಲೋ ಮಾಡ್ತೀನಿ, ಇವ್ರನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಒಂದು ಸ್ಟೇಟ್ಮೆಂಟ್ ಹೇಳಿ ಜನರ ಗಮನ ಬೇರೆ ಕಡೆಗೆ ಸೆಳೆಯುವಂತ ಕೆಲಸ ಮಾಡ್ತಿದ್ದಾರೆ. ಬಾಜುಕ ವಿನಾಯಕ್ ನಗರ ಯಾರಿಲ್ಲ, ವಿಶಾಲ್ ನಗರ ಅಂದ್ರೆ ಸಿದ್ದಾರೂಢ ನಗರ ಬಾಜುಕ ರಸ್ತೆನ ವಿಶಾಲ್ ನಗರ. ಅಲ್ರಿ ಸಿದ್ದಾರೂಢ ತಟ್ಟದಾಗ ಅದನ್ನ ಮಾಡಕ್ ಅದ ಹೆಂಗ್ ಮಾಡ್ತೀರಿ ನೀವು? ಅದು ಸಿದ್ದಾರೂಢ ತಟ್ಟದಾಗ ಮಾಡುವಾಗಿತ್ತು ಬೇರೆ ಕಡೆ ಮಾಡ್ಲಿ, ಸಿದ್ದಾರೂಢ ಮಠದಾಗ ಯಾಕೆ ಮಾಡ್ಬೇಕು? ನಮ್ಗ ಈಗ ನೋಡ್ರಿ ಎಲ್ಲಾ ಬೇರೆ ಬೇರೆ ರೀತಿಯಿಂದ ಬೇರೆ ರೀತಿ ಪೂಜಾ ವಿಧಾನಗಳ ನಡೀತಾವ ಜಗತ್ನಾಗ. ಎಲ್ಲಾರು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಅನುಭೂತಿಗೆ ತಕ್ಕಂಗ ದೇವ್ರು ಕಾಣ್ತಾನ. ಅದರಲ್ಲಿ ನಂಬಿಕೆ ಇಟ್ಟರು ನಾವು ಯಾವ್ದೋ ಒಂದ ಪದ್ಧತಿಯಿಂದ ಪೂಜಾ ಮಾಡ್ಬೇಕು, ಒಂದ ಪದ್ಧತಿಯಿಂದ ದೇವ್ರನ್ನ ಒಲಿಸ್ಕೋಬೇಕು ಅನ್ನುವಂಥದ್ದಲ್ಲ. ನಮ್ ಸನಾತನ ಧರ್ಮ ಅಂತಂದ್ರೆ ಯಾವ್ದೇ ರೀತಿಯಿಂದಾದ್ರೂ ಪೂಜಾ ಮಾಡ್ಬೋದು, ಯಾವ್ದೇ ರೀತಿಯಿಂದಾದ್ರೂ ನಡ್ಕೋಬಹುದು. ಹಿಂದೆ ಚಾರ್ವಾಕ ಋಷಿ ದೇವರೇ ಇಲ್ಲ ಅಂತ ಹೇಳಿದವ, ಅವನಿಗೂ ಕೂಡ ಋಷಿ ಮಾಡಿದಂಥದ್ದು ನಮ್ಮ ಸನಾತನ ಧರ್ಮ. ಹಂಗಾಗಿ ನಮ್ಗ ಯಾವ್ದೋ ಒಂದು ರೀತಿಯ ಪೂಜಾ ಪದ್ಧತಿ ಬಗ್ಗೆ ನಮ್ಗೆ ಇರೋದಿಲ್ಲ. ಆದ್ರ ಅಲ್ಲಿ ಸಿದ್ದಾರೂಢ ಮಠ ಇರೋದು, ಸಿದ್ದಾರೂಢ ಸುತ್ತಮುತ್ತಲು ನಡೆಯುವಂತ ಪೂರ್ತಿ ಆಕ್ಟಿವಿಟಿ ಅದು ನಮ್ಮ ಸನಾತನ ಧರ್ಮದ ಪ್ರಕಾರ ನಡೆಯುವಂಥದ್ದು. ಅಲ್ಲೇ ಪಠಣ ಮಾಡಿಸುವಂತದ್ದು, ಓಲೈಕೆ ರಾಜಕಾರಣ ಮಾಡುವಂಥದ್ದು ಅವಶ್ಯಕತೆ ಇದ್ದಿದ್ದಲ್ಲ. ಅದನ್ನ ನಾವು ವಿರೋಧ ಮಾಡಿದ್ವಿ. ಕನ್ಫ್ಯೂಷನ್ ಪ್ರೈವೇಟ್ ಕಾರ್ಯಕ್ರಮ ಅಂತ ಕನ್ಫ್ಯೂಷನ್. ಅಧಿಕಾರಿಗಳನ್ನ ಕರೆದಾರ, ತಮ್ಮ ಪಾರ್ಟಿ ಬ್ಯಾನರ್ ಹಾಕ್ಯಾರ, ಹಸ್ತದ ಸಿಂಬಾಲ್ ಇಟ್ಟಾರ. ನಾವ್ ಹೇಳಿದ್ವಲ್ಲ, ನಮ್ಗ ಸಿದ್ದಾರೂಢ ಜಗದಾಗ ಆಗಿತ್ತು. ಅದ್ ಹಿಂದೈತಲ್ಲ, ನಾವು ರಸ್ತೆ ಭೂಮಿ ಪೂಜಾ ಮಾಡ್ಬೇಕಾರ ಅಲ್ಲೇ ಮಸೀದಿ ಬಾಜುಕಿನ ರಸ್ತೆ ಭೂಮಿ ಪೂಜಾಕ್ ಹೋಗಿದ್ವಿ. ಅಲ್ಲಿ ಪೂರ್ತಿ ಅದ ಸಮಾಜ ಇತ್ತು. ಅಲ್ಲಿ ಮಸೀದಿನ ಬಾಜುಕ ಅಲ್ಲಿ ದರ್ಗಾ ಇತ್ತು. ದರ್ಗಾ ಬಾಜುಕ ಅವ್ರು ನ್ಯಾಚುರಲಿ ದರ್ಗಾದಾಗ ಅಲ್ಲೇ ಪಠಣ ಮಾಡಿದ್ರು. ಆ ಮಾತ್ ಬೇರೆ. ಆದ್ರ ಇದೈತಲ್ಲ ಸಿದ್ದಾರೂಢ ಜಾಗ ಇದು. ಆ ಕಾರ್ಯಕ್ರಮಕ್ಕೆ ನನಗೇನು ಇನ್ವೈಟ್ ಮಾಡಿದ್ದಿಲ್ಲ, ನನಗೇನು ಇನ್ವೈಟ್ ಮಾಡೇ ಇಲ್ಲ ಕಾರ್ಯಕ್ರಮಕ್ಕೆ. ಅದಕ್ಕೆ ಕಂಪ್ಲೇಂಟ್ ಇಲ್ಲ. ಈಗ ಅದನ್ನ ಕಂಪ್ಲೇಂಟ್ ಹಾಕ್ತೀನಿ ನಾನು, ಹಕ್ಕು ಚುಕ್ತಿಗೆ ಈ ಕಂಪ್ಲೇಂಟ್ ಅನ್ನ ನಾನು ರೈಸ್ ಮಾಡ್ತೀನಿ. ಯಾಕಂದ್ರೆ ಸರ್ಕಾರಿ ಕಾರ್ಯಕ್ರಮ ನಡೆಸುವಂಗಿದ್ರ ಸ್ಥಳೀಯ ಶಾಸಕರಿಗೆ ಇನ್ಫಾರ್ಮ್ ಮಾಡಿ ಅವ್ರು ಟೈಮ್ ತಗೊಂಡು ಮಾಡ್ಬೇಕಾಗ್ತೈತಿ. ಇದು ಸ್ವಲ್ಪ ಜನ ಅಲ್ಲಿ ಚಲಮನ್ ಮೂರ್ತಿ ಇಡ್ಬೇಕಂತ ವಿಚಾರ ಇತ್ತು. ಆದ್ರ ಅಲ್ಲಿ ಹೆಚ್ಚಿನ ಭಾಗದ ಜನ ಅಲ್ಲಿ ಮದಕರಿ ನಾಯಕನ ಮೂರ್ತಿ, ಅವ್ರದ್ದು ಮೂರ್ತಿ ಇಡೋಣ ಅಂತ ಹೇಳಿ ವಿಚಾರ ಮಾಡಿದ್ರು. ಹಂಗಾಗಿ ಅವ್ರಿಬ್ರು ನೋಡಿ ಎಲ್ಲಾದ್ರೂ ಮಾತಾಡಿ ಅಲ್ಲಿರುವಂತ ನಮ್ಮ ಪಕ್ಷದ ನಾಯಕರು, ಬಸವರಾಜ್ ಅರವಾಳದವರು ಮತ್ತು ಉಳಿದವರು ಎಲ್ಲಾರು ಕೂಡಿ ಅದನ್ನ ಬಗೆಹರಿಸ್ಯಾರ. ಅದ್ರ ಪ್ರಕಾರ ಇವತ್ತಲ್ಲಿ ಮದಕರಿ ನಾಯಕ ಮತ್ತು ಒಬ್ಬವನ್ನ ಮೂರ್ತಿ ಇಡಬೇಕಂತ ಮಾಡಿದ್ರು. ಈಗ ನಮ್ ಸಂತೋಷ್ ಲಾಡ್ ಅವರು ಮಾತಾಡ್ತಿದ್ರ ಟ್ರಂಪ್ ಅವ್ರಿಗೆ, ಮೋದಿ ಅವ್ರಿಗೆಲ್ಲ ಅಡ್ವೈಸ್ ಕೊಡ್ತಾರ, ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರ. ಇಷ್ಟ ಅನುಭವ ಇದ್ದವರು ಇದ್ಯಾಕೆ ತಪ್ಪು ಮಾಡಿದ್ರು ನಂಗೆ ಗೊತ್ತಾಗಲಿಲ್ಲ ಅವ್ರ ಕಾರ್ಯಕ್ರಮದಲ್ಲಿ. ಯಾಕಂದ್ರ ಅವ್ರಿಗೆ ಅಡ್ವೈಸ್ ಕೊಡೋರು ಇವ್ ತಮ್ಮ ಸರ್ಕಾರದ ಕಾರ್ಯಕ್ರಮದಲ್ಲಿ ಪಕ್ಷದ ಬ್ಯಾನರ್ ಹಾಕ್ಬಾರ್ದು ಅಂತ ಹೇಳಿ ಯಾಕೆ ಅಡ್ವೈಸ್ ಮಾಡ್ಲಿಲ್ಲ ಗೊತ್ತಾಗಲಿಲ್ಲ. ಏನ್ ಪಕ್ಷ ನಂಗೇನ್ ಕೆಲಸ ಕೊಟ್ಟಿಲ್ಲ ಅಲ್ಲೇ, ಅವ್ರೇನ್ ಕೆಲಸ ಕೊಟ್ರೆ ಹೋಗ್ತೇವೆ. ನೀವೆಲ್ಲ ಡೆಪ್ಯೂಟ್ ಮಾಡ್ತಾರ ನಿಮ್ಗೂ ಏನ್ ಪಬ್ಲಿಸಿಟಿ ಸಂಬಂಧ ಏನಂತ ಮಾಡ್ಕೊಂತೀವಿ, ಏನ್ ಹೇಳ್ತಾರೆ ಅದ ನಾ ಹೇಳಿದ್ನಲ್ಲ, ಏನ್ ಸುಳ್ಳ ಏನ್ ಪಬ್ಲಿಸಿಟಿ ಸಂಬಂಧ ಏನ್ ಹೇಳ್ಕೊಂತ ಹೋಗ್ತಾರೆ. ಅವ್ರದ ಸರ್ಕಾರ ಐತಿ, ಯಾರ ಅವ್ರು ಬೆದರಿಕೆ ಕರೆ ಮಾಡಿದ್ರೆ, ಮಿನಿಸ್ಟ್ರಿಗೆ ಬೆದರಿಕೆ ಕರೆ ಮಾಡಿದ್ರೆ ಆಕ್ಷನ್ ತಗೊಳ್ಳಲ್ಲ. ಅವ್ರದ ಸರ್ಕಾರ ಐತಿ. गुडमाल क्रिएशन होलसेल एंड रिटेल इन A to Z लेडीज वेयर, बेहतरीन कलेक्शन। अब आप अपने मनपसंद कपड़े खरीद सकते हैं। आज ही विजिट करें गुडमाल क्रिएशन, अपोजिट दत्तात्रेय टेम्पल, तुर्गित बेल, हुगली। फॉर मोर इन्फॉर्मेशन कॉन्टैक्ट जावेद गुडमाल। नंबर है 9880774942।